ಅಂದ್ರೆ ಕಾಂತಾರ ಕಾಂತಾರ ಮತ್ತೆ ಕಾಂತಾರ ಚಾಪ್ಟರ್ 1 ಅಲ್ಲಿ ಹಲೋ ಸರ್ ಕಾಂತಾರ ಒಬ್ಬೊಬ್ಬರಾಗಿ ಕೇಳಿ ಒಬ್ಬೊಬ್ಬರಾಗಿ. ಸರ್, ಈಗ ಫಸ್ಟ್ ಕಾಂತಾರದಲ್ಲಿ ನೀವು ಪಂಜುರಿಯನ್ನ ವಿಶ್ವಕ್ಕೆ ತಿಳಿಸ್ಕೊಟ್ಟಿದ್ರಿ. ಈ ಸಿನಿಮಾದಲ್ಲಿ ಗುಳಿಗನ್ನ ತೋರಿಸ್ತೀರಾ ಹೇಗೆ? ಅದಕ್ಕೆ ಸಿನಿಮಾನೇ ನೋಡ್ಬೇಕು ನೀವು. ಥ್ಯಾಂಕ್ ಯು ಸರ್, ಇನ್ನೊಂದು ವಿಚಾರ, ನೀವು ಕಾಂತಾರ ಮಾಡ್ಬೇಕಿದ್ರೆ ನಿಮ್ಮ ವರ್ಕ್ ಬೇರೆ ತರ ಇತ್ತು. ಅಂದ್ರೆ ನೀವು ಕೊಡ್ತಾ ಇದ್ದಂತಹ ಡೆಡಿಕೇಶನ್ ಬೇರೆ. ಇಲ್ಲಿ BP ಜಾಸ್ತಿ ಮಾಡಿದೀರಂತೆ. ಯಾರು ಹೇಳಿದ್ದು ನಿಮ್ಗೆ? ಅದು ಈ ಮೀಡಿಯಾಗೆ ಸುಮಾರು ಇನ್ಫಾರ್ಮೇಶನ್ ಲೀಕ್ ಆಗ್ತಿತ್ತು. ಅವಾಗ ಅದನ್ನು ಹುಡುಕ್ಬೇಕಂತ ಬಹಳ ಟ್ರೈ ಮಾಡ್ತಾ ಇದ್ದೀನಿ. ಯಾರು ಹೇಳಿದ್ದು ನಿಮ್ಗೆ? ಅದು ಏನಿಲ್ಲ. ನೀವು ಪ್ರಗತಿ ಕೇಳಿ ಎಷ್ಟು ಕೂಲ್ ಆಗಿದ್ದೆ ನಾನಂತ. ಸರ್, ಇನ್ನೊಂದು ಬೆರ್ಮೆ ಅಂದ್ರೆ ಆದಿ ದೈವ ಅದು. ಸೊ ನೀವು ನಂಬ್ಕೊಳ್ಳೋದು ಅದನ್ನ. ಈಗ ಬ್ರಹ್ಮಲಿಂಗೇಶ್ವರ ಏನಿದೆ ಅದನ್ನ ನೀವು ನಂಬ್ಕೊಂಡು ಬರ್ತಾ ಇರುವಂತದ್ದು. ಅಲ್ಲಿಂದನೇ ಹುಟ್ಟಿರೋ ಕಥೆನ, ನಿಮ್ಗೆ ಗೊತ್ತಾಗಿರೋ ಕಥೆನ ಅಂತ. ನೋ ಕಾಮೆಂಟ್ಸ್. ಲಾಸ್ಟ್ 4 ಕ್ವೆಶ್ಚನ್. ಸಿನಿಮಾಲೇ ನೋಡಿ ನೀವು ಅದೆಲ್ಲ. ಲಾಸ್ಟ್ 4 ಕ್ವೆಶ್ಚನ್. ಪ್ರಗತಿ ಮೇಡಮ್ಗೆ ನಮ್ಗೆ ಮೈಕು ಬರೋದು ಕಷ್ಟ ಆಗ್ತಿದೆ, ತಿಂಡಿ ಮಿಸ್ಟಿಕ್ಕಿದು ಕಷ್ಟ ಆಗ್ತಿದೆ. ಬಟ್ ಪ್ರಗತಿ ಅವ್ರ ಮೈಕ್ ಕೊಡೋಲ್ಲ. ತಿಂಡಿ ಬಂತು, ಕಷ್ಟದಲ್ಲಿ ಬಂತು. ಪ್ರಗತಿ ಮ್ಯಾಮ್ ಅವ್ರು ಹೇಳ್ತಾ ಇದ್ರು, 5 ಸಲ ನಾನು ಸಾಕಷ್ಟು ತೊಂದರೆನ ಅನುಭವಿಸಿದ್ದೀನಿ ಅಂತ ಹೇಳಿ. ನೀವು ಹೆಣ್ಣು ಮಗಳಾಗಿ ಸೆಟ್ಗೂ ಹೋಗ್ತಾ ಇದ್ರಿ, ಜೊತೆಗೆ ಮನೇಲೂ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ. ಸಾಕಷ್ಟು ಸಾವು ನೋವುಗಳಾದಾಗ್ಲೂ ಕೂಡ ನಾವುಗಳು ನಿಮ್ಗೆ ಕಾಟ ಕೊಟ್ಟಿದ್ದಿದೆ, ಏನಾಯ್ತು ಅಂತ ಸಾಕಷ್ಟು ಸವಾಲುಗಳು ಬಂತು. ಆ ಸಂದರ್ಭ ಹೇಗಿತ್ತು? ಅವ್ರು ನೀವು ಹೇಗೆ ಧೈರ್ಯ ತುಂಬಿದ್ರಿ ಅಂತ ಹೇಳಿ. ನಮಸ್ತೆ ಯಶೋಧ ಅವ್ರೆ. ಥ್ಯಾಂಕ್ ಯು ಮ್ಯಾಮ್. ಮಂಜಣ್ಣ, ನಿಮ್ ಕ್ವಶನ್ ಆಯ್ತಲ್ಲ, ಕೂತ್ಕೊಳ್ಳಿ. ಇವಾಗ ಅವ್ರು ಹಿಂದೆ ಯಾಕೆ ತೊಂದರೆ ಮಾಡ್ತೀರಾ? Okay, I think Pragati is waiting to answer. Pragati, or any answer, please. Please go ahead. ನನಗೆ ಪ್ರಶ್ನೆ ಬರ್ತೋಯ್ತು. ಇಲ್ಲ, ನೀವು ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ವರ್ಷನ್ಸ್ ಆಯ್ತು, ತುಂಬಾ ಅಂದ್ರೆ ಸಿನಿಮಾದ ಬಗ್ಗೆ ಹಾಗಾಯ್ತು ಹೀಗಾಯ್ತು ಅಂತ ಅನ್ಕೊಂಡು, ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಖಂಡಿತ ನಾವೆಲ್ಲರೂ ರಿಷಬ್ ತುಂಬಾ ಬಿಲೀವ್ ಮಾಡ್ತಾರೆ. ಅದ್ರ ಜೊತೆಗೆ ನಾವೆಲ್ಲರೂ ದೇವರನ್ನ ತುಂಬಾ ನಂಬ್ತೀವಿ. ಅದ್ರದ್ದು ಆಶೀರ್ವಾದದ ಜೊತೆಗೆ ಮಾಡ್ತಾ ಇದೀವಿ. ಅಂಡ್ ಇಲ್ಲಿರೋರು ನೀವೆಲ್ಲರೂ ಸಾಕಷ್ಟು ಜನ ನಂಬ್ತೀರ, ನನಗೆ ಗೊತ್ತು. ಒಂದು ಇಷ್ಟು ದೊಡ್ಡ ಶಕ್ತಿ, ಅನುಶ್ರೀ ಅವರು ನಿಮಗೂ ಗೊತ್ತಿರತ್ತೆ, ಇಷ್ಟು ದೊಡ್ಡ ಶಕ್ತಿ, ಇಷ್ಟು ದೊಡ್ಡ ಒಂದು ಪವರ್ ಏನ್ ಹೇಳ್ತೀವಿ, ಅದ್ರ ಆಶೀರ್ವಾದದಿಂದ ಈ ಸಿನಿಮಾ ನಮಗೆ ಶುರು ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅನ್ನೋದು ನನ್ನ ಥಾಟ್ ಪ್ರೋಸೆಸ್. ಅಂದ್ರೆ ಆ ಆಶೀರ್ವಾದ ಸಿಕ್ಕಿಲ್ಲ ಅಂದ್ರೆ ಮೋಸ್ಟ್ಲಿ ರಿಷಬ್ ಅವರು ಕಾಂತಾರನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ. ಬೇರೆ ಮಾಡೋದಕ್ಕಾಗದೆ ಇರ್ಬೋದಾಗಿತ್ತೇನೋ, ಮಧ್ಯದಲ್ಲಿ ನಿಂತು ಹೋಗ್ಬೋದಾಗಿತ್ತೇನೋ, ಆ ಥರದ್ದೇನೋ. ಆ ಪ್ರೇರಣೆಯಿಂದಾನೆ ನಾವು ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ ಡಿವೈನ್ ಇಂಟರ್ವೆನ್ಷನ್ ಅಂತ. ಈ ಸಲನೂ ನಾನು ಹೇಳ್ತಾ ಇದ್ದೀನಿ, ಈ ಸಲ ತುಂಬಾ ಸ್ಟ್ರಾಂಗ್ ಆಗಿ ನಾವು ಬಿಲೀವ್ ಮಾಡಿದ್ವಿ. ಬಿಕಾಸ್ ನಾವೆಲ್ಲರೂ ಬೇರೆನೇ ಒಂದು ಪ್ರಪಂಚದಲ್ಲಿ ಬದುಕ್ಬಿಟ್ವಿ. ಒಂದು 5 ವರ್ಷದಿಂದ ಈ ಕಾಂತಾರ ಅನ್ನೋ ಪ್ರಪಂಚದಲ್ಲೇ ಇದೀವಿ. ಇದ್ರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅಲ್ಲ, ಅದು ವರ್ಡ್ಸ್ ಸಿಕ್ಕಲ್ಲ. ಅಂದ್ರೆ ಯಾರು ಸುಮ್ಮನೆ ಹೇಳ್ತಾ ಇಲ್ಲ, ಅಂದ್ರೆ ಏನೋ ಆನ್ಸರ್ ಮಾಡ್ಬಾರ್ದು ಅಂತನೋ, ಇಲ್ಲ ಮಿಸ್ಟ್ರಿ ಇರ್ಬೇಕು ಅಂತ ಖಂಡಿತ ಅಲ್ಲ. ಖಂಡಿತವಾಗ್ಲೂ ಎಲ್ಲರೂ ತುಂಬಾ ಎಮೋಷನಲ್ ಆಗಿದ್ವಿ. ಯಾರಿಗೂ ಅದನ್ನ ಒಂದ್ ಪದಗಳಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಸಮ್ ಎನರ್ಜೀಸ್ ಆರ್ ಲೈಕ್ ದಟ್. ನೀವು ಅದನ್ನ ಬಿಲೀವ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಅಂದ್ರೆ ಕೆಲವೊಂದನ್ನು ಹೇಳೋದಕ್ಕಾಗಲ್ಲ, ಹೇಳಿದ್ರೂ ಅರ್ಥ ಆಗಲ್ಲ. ಅದನ್ನ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಇಟ್ಕೊಳ್ಬೇಕು. ಸೊ ಹಾಗೆ ನಾನು ತುಂಬಾ ಅದನ್ನ ನಂಬೋದ್ರಿಂದ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಏನೇ ಅಡೆತಡೆಗಳು ಬಂದ್ರು ಅದ್ರ ಜೊತೆಗೆ ಈ ಸಿನಿಮಾನ ನಾನು ಅವಾಗಿಂದ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಈಸಿ. ನಾನು ರಿಷಬ್ಗೂ ಯಾವಾಗಲೂ ಹೇಳ್ತಿರ್ತೀನಿ, ಇಂಡಿಯಾದಲ್ಲೇ ಮೋಸ್ಟ್ಲಿ ಯಾರು ಟ್ರೈ ಮಾಡಿರಲ್ಲ ಅನ್ಸುತ್ತೆ. ಅವರೇ ಕತೆ ಬರೆದು, ಅವರೇ ಡೈರೆಕ್ಷನ್ ಮಾಡಿ, ಅವರೇ ಆಕ್ಟಿಂಗ್ ಮಾಡಿ ಈ ಥರದೊಂದು ದೊಡ್ಡ ಸಿನಿಮಾನ, ದೊಡ್ಡದು ಅಂದ್ರೆ ನೀವೆಲ್ಲರೂ ಅದನ್ನ ಬಜೆಟ್ ಅಲ್ಲಿ ತಗೊಳ್ಬೋದು. ನಾಟ್ ಓನ್ಲಿ ಬಜೆಟ್, ಈ ಥರದೊಂದು ಬ್ರ್ಯಾಂಡ್, ಈ ಥರದ್ದು ಒಂದು ಕ್ರಾಫ್ಟ್, ಈ ಥರದ್ದೊಂದು ನಮ್ಮ ಮಣ್ಣಿನ ಕಥೆನ. ಆಮೇಲೆ ರಿಷಬ್ ಯಾವುದು ಸ್ಟುಡಿಯೋ ಸೆಟ್ ಹಾಕ್ಬಿಟ್ಟು ಆ ಥರದ್ದಲ್ಲ, ಎಲ್ಲಾ ಲೈವ್ ಲೊಕೇಶನ್ಗಳು. ನೀವೆಲ್ಲರೂ ನಾವು ಶೂಟಿಂಗ್ ಮಾಡಿರೋ ಜಾಗಗಳನ್ನ ವಿಸಿಟ್ ಮಾಡಿದ್ರೆ ಐ ಥಿಂಕ್ ಎಕ್ಸ್ಪ್ಲೈನ್ ಮಾಡಕ್ ಬೇಕಾಗಲ್ಲ ಅನ್ಸುತ್ತೆ. ಆ ಥರದ ಲೊಕೇಶನ್ಗಳಲ್ಲಿ ಕೆಲಸ ಮಾಡಿರೋಂಥದ್ದು. ಅದನ್ನ ಮಾಡಿ ಕೂಡ ಅಂದ್ರೆ ಜನರಲಿ ನೀವು ನೋಡ್ತೀರಲ್ವ, ಲೈಕ್ ಏನೋ ಚಿಕ್ಕ ಪುಟ್ಟದ ಎಲ್ಲಾ ಸಿನಿಮಾ ಸೆಟ್ಗಳಲ್ಲೂ ಆಗತ್ತೆ. ಅದು ಕಾಂತಾರ ಅಂದ ತಕ್ಷಣ ಮೋಸ್ಟ್ಲಿ ಸ್ವಲ್ಪ ದೊಡ್ಡದಾಗ್ತದೆ. ಬಟ್ ನಾನೇನ್ ಬಿಲೀವ್ ಮಾಡ್ತೀನಿ ಅಂದ್ರೆ, ನಮ್ ಜೊತೆಗೆ ಒಂದ್ ಶಕ್ತಿ ಖಂಡಿತ ಕಾಯ್ತಾ ಇದೆ. ಇವತ್ತು ಲಾಸ್ಟ್ ಕಾಂತಾರ ಕೂಡ, ಈ ಕಾಂತಾರದಲ್ಲೂ ನಾನು ಗುರುವಣ ಸಮ್ಟೈಮ್ ಏನಾದ್ರೂ ಕತೆ ವಿಷಯಕ್ಕೆ ಮಾತಾಡ್ಕೊಳ್ತಾ ಇರ್ತೀವಿ. ಕೆಲವೊಂದು ಆ ಪ್ರೇರಣೆಯಿಂದಾನೆ ಒಂದಿಷ್ಟು ವಿಷಯಗಳು ಸೇರ್ಕೊಳತ್ತಾ
ಅದು ನಾವು ಹೀಗೇನೋ ಆಗ್ಬೇಕು ಅನ್ಕೊಂಡಿರ್ತೀವಿ, ಅದು ಬೇರೆ ಥರದಲ್ಲೇನೋ ಆಗುತ್ತೆ, ಬಟ್ ಅದು ಪಾಸಿಟಿವ್ ಆಗೇ ಆಗಿರುತ್ತೆ, ಅದು ಸಿನಿಮಾಗೆ ಆ್ಯಡ್ ಮಾಡುತ್ತೆ. ಅದು ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಒಂದು ಕತೆ ವಿಚಾರದಲ್ಲಾಗಿರ್ಲಿ, ಒಂದು ಸೆಟ್ ವಿಚಾರನ, ಒಂದು ಲುಕ್, ಫಾರ್ ಎಕ್ಸಾಂಪಲ್ ಒಂದು ಯಾವುದೋ ಒಂದು ಲುಕ್ ನಾವೇನೋ ಅನ್ಕೊಂಡು ಕ್ರಿಯೇಟ್ ಮಾಡೋದಕ್ಕೆ ಹೋಗ್ತೀವಿ, ಅದು ಇನ್ನೊಂದೇನೋ ಆಗುತ್ತೆ. ಸೊ ನಾನು ಬಿಲೀವ್ ಮಾಡ್ತೀನಿ ಅದನ್ನ ಹೀಗೆ ಆಗ್ಬೇಕಂತಿತ್ತು, ಸೊ ಅದು ಚೆನ್ನಾಗೇ ಆಗಿದೆ ಅಂತ. ಸೊ ಆ ಥರದಲ್ಲಿ ಐ ಥಿಂಕ್ ಆ ಶಕ್ತಿ ನಮ್ಮನ್ನು ಕಾಯ್ತಾ ಇದೆ, ಅದರಿಂದ ಈ ಸಿನಿಮಾ ಮಾಡ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದೀವಿ. ರಿಷಬ್ ಸರ್, ರಿಪಬ್ಲಿಕ್ ಕನ್ನಡದಿಂದ ಪ್ರವೀಣ್ ಅಂತ ಹೇಳಿ. ಸರ್, ಯಾವುದೇ ಒಂದು ಸಿನಿಮಾ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಆ ಕತೆ ಅಭಿನಯ ಎಷ್ಟು ಇಂಪಾರ್ಟೆಂಟ್, ಅದ್ರ ಜೊತೆಗೆ ಹಾಡುಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. ಸೊ ಕಾಂತಾರ ಮೊದಲನೇ ಅಂದ್ರೆ ಪಾರ್ಟ್ 2 ಅಲ್ಲಿ ಈಗಾಗಲೇ ಒಂದು ಹಾಡು ಸೂಪರ್ ಹಿಟ್ ಆಗಿತ್ತು. ಸೊ ಕಾಂತಾರ ಪಾರ್ಟ್ 1 ಅಲ್ಲಿ ಯಾಕೆ ಹಾಡಿಲ್ಲ ಇರುವಂತದ್ದು ನನ್ನನ್ನು ಸೇರಿದಂತೆ ಪ್ರೇಕ್ಷಕರ ಒಂದು ಒತ್ತಾಸೆ. ಅಜನೀಶ್ ಅವರು ಇಲ್ಲಿ ಬಂದಿಲ್ಲ ಅಂದ್ರೆ ನೀವು ಯಾಕೆ ಅಂತ ಯೋಚನೆ ಮಾಡ್ಬೇಕು. ಸೊ ಇನ್ನು ಕೆಲಸ ನಡೀತಾ ಇದೆ. ಅಂದ್ರೆ ನಮಗೂ ಕೂಡ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು, ಒಂಥರ ಫಸ್ಟ್ ಟೈಮ್ ಸಿನಿಮಾ ಮಾಡಿದ ಥರದಲ್ಲೇ. ಯಾಕಂದ್ರೆ ಇಷ್ಟು 6-7 ಭಾಷೆಯಲ್ಲಿ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು ಬಂದಿದೆಯಲ್ವಾ. ಇಡೀ ತಂಡಕ್ಕೆ ನಾವೊಂದು 6-7 ಸಿನಿಮಾ ಕೆಲಸ ಮಾಡಿದಾಗ, ಒಂದು ಸಿನಿಮಾದ ಎಫರ್ಟ್ ಅಲ್ಲ ಇದು, ಅಷ್ಟು ಕೆಲಸ ಇರುತ್ತೆ. ಸೊ ಹಾಗಾಗಿ ಅಜನೀಶ್ ಅವ್ರಿಗೂ ಅಷ್ಟು ವರ್ಕ್ ಇತ್ತು. ಒಂದು ಇನ್ನೊಂದು ನಮಗೆ ನಾರ್ಮಲಿ ಏನಾಗುತ್ತೆ, ಈ ಎಕ್ಸ್ಪೆಕ್ಟೇಷನ್ನು ಅಥವಾ ಓವರ್ ಹೈಪ್ ಮಾಡೋಂಥದ್ದು ಅಥವಾ ನಾವು ತುಂಬಾ ಕಂಟೆಂಟ್ಗಳನ್ನ ಹೇಳ್ತಾ ಹೋಗುವಂಥದ್ದು, ಅದು ಐ ಥಿಂಕ್ ಸ್ಪಾಯ್ಲ್ ಮಾಡುತ್ತೇನೋ ಅನ್ನೋಂಥ ಥಾಟ್ ಕೂಡ ಇತ್ತು. ಸೊ ಒಂದು ಟೀಸರ್ ಬಿಟ್ವಿ, ಮೇಕಿಂಗ್ ವಿಡಿಯೋ ಬಿಟ್ವಿ. ಸೊ ಟ್ರೈಲರ್ ಬಿಡೋದಕ್ಕೆ ವ್ಯವಸ್ಥೆ ಮಾಡ್ತಿದ್ವಿ ಆ್ಯಕ್ಚುಲಿ. ಸೊ ಹಾಗಾಗಿ ಲಾಸ್ಟ್ಗೆ ಓಕೆ ಇದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಇದನ್ನು ಬಿಡೋಣ, ಇದ್ರ ಬಗ್ಗೆ ಒಂದು ಹೇಳೋದು ಚೆನ್ನಾಗಿರುತ್ತೆ ಅನ್ನೋ ಥಾಟಲ್ಲಿ ಇದ್ವಿ. ಅತಿಯಾಗಿ ಪಬ್ಲಿಸಿಟಿ ಮಾಡೋದು ಕೂಡ ಯೋಚನೆ ಇರಲಿಲ್ಲ. ಆದರೆ ಜನರಿಗೆ ತಪ್ಪಿಸ್ಬೇಕು, ಈ ಟೈಮಿಗೆ ಬರ್ತೀವಿ ನಾವು, ಸಿನಿಮಾವನ್ನ ಇನ್ವಿಟೇಷನ್ ಆಗಿ ಕೊಡಬೇಕು ಒಂದು ಟ್ರೈಲರ್ ಆಗಿ ಅನ್ನೋ ಥಾಟ್ ಇಟ್ಬಿಟ್ರೆ. ಹಾಡುಗಳು ಮೋಸ್ಟ್ಲಿ ಬಿಡ್ತೀವಿ, ಇಲ್ಲ ಅಂತಲ್ಲ. ಅದೇ ವಿಜಯಣ್ಣ ಆವಾಗಲೇ ಹೇಳೋದಾಗೆ ಎಲ್ಲ ಒಟ್ಟಾದಾಗ ಬೇರೆ ಹೀರೋ ಬೇರೆ ಡೈರೆಕ್ಟರ್ ಆಗಿದ್ರೆ ಸ್ವಲ್ಪ ಮ್ಯಾನೇಜ್ ಆಗ್ತಿತ್ತು ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಈ ತಂಡ ನನ್ನ ಶೋಲ್ಡರ್ ಕೊಟ್ಕೊಂಡಿದ್ರು ಕೂಡ ಎಲ್ಲಾ ಕಡೆ ಎಲ್ಲವನ್ನ ನೋಡ್ಬೇಕಾಗುತ್ತೆ. ಬರುತ್ತೆ ಸಿನಿಮಾ ರಿಲೀಸ್ಗಿಂತ ಮುಂಚೆ ಹಾಡುಗಳು ಬರ್ಬೋದು. ಸರ್, ರೈಟರ್ಸ್ಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಒಂದು ರೈಟರ್ಸ್ ನಾನು ಇಷ್ಟು ಒಂದು ಮರ್ಯಾದೆ ಕೊಟ್ಟು ಸ್ಟೇಜಲ್ಲಿ ಕೊಡ್ತಿರೋದಕ್ಕೆ ಒಂದು ದೊಡ್ಡ ಚಪ್ಪಾಳೆ ಕೊಡ್ತಾ ಇದ್ದೀನಿ ನನಗೆ. ಯಾಕಂದ್ರೆ ರೈಟರ್ಸ್ ಆರ್ ದ ಬ್ಯಾಕ್ ಬೋನ್ ಸ್ಕ್ರೀನ್ ರೈಟರ್ಸ್. ನನ್ನ ಪ್ರಶ್ನೆ ಏನಪ್ಪಾ ಅಂದ್ರೆ, ನಮ್ಮ ಅನಿರುದ್ಧಿಗೆ ಮತ್ತು ಇನ್ನೊಂದಿಗೆ ಮೇಯ್ನಾಗಿ ಈಗ ರಿಷಬ್ ಶೆಟ್ಟಿ ಅವ್ರದ್ದು ಒಂದು ಥಾಟ್ ಪ್ರೊಸೆಸ್ ಇತ್ತು. ಅದನ್ನ ಎಷ್ಟು ನಿಮ್ಮ ಕಾಂಟ್ರಿಬ್ಯೂಷನ್ ಡೆವಲಪ್ ಮಾಡಿದೆ ಪರ್ಸೆಂಟೇಜ್ ವೈಸ್. ಈಗ ಅವ್ರದ್ದು 100% ಅವ್ರದ್ದೇನೆ ಐಡಿಯಾ ಅವ್ರದ್ದೇನೆ, ನೋ ಡೌಟ್. ಅದನ್ನ ಬೆಳವಣಿಗೆ ಎಷ್ಟು ಮಾಡಿದೀರಾ ಅನ್ನೋದನ್ನ ದಯವಿಟ್ಟು ಸ್ವಲ್ಪ ಅನಿರುದ್ಧ ಮತ್ತೆ ಕಾಂಡಿಲ್ ಅವ್ರು ಹೇಳ್ಬೇಕು ಅಂತ ನಮ್ಮ ಸರ್. ನಮ್ದು ಒಂದು ನಿಮಿಷ ಸರ್, ಅವ್ರು ಉತ್ತರ ಕೊಡ್ಲಿ, ಒಂದು ನಿಮಿಷ ಸರ್. ನಮ್ದು ಏನೇ ಇರ್ಬೋದು, ನಾವು ಅವ್ರ ಡೈರೆಕ್ಷನ್ ಮೇಲೆ ಹೋಗ್ತೀವಿ ಸರ್. ಸೊ ಎನಿ ಇನ್ಪುಟ್ಗಳು ಪ್ರತಿಯೊಬ್ಬನು ಅವನೊಂದು ಥಾಟ್ ಪ್ರೊಸೆಸ್ ಅಲ್ಲಿ ಬೇರೆ ಕಡೆ ಹೋದ್ರೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗೋದೇ ಇಲ್ಲ. ಸೊ ಅವ್ರದ್ದು ಏನು ಒರಿಜಿನಲ್ ಐಡಿಯಾ, ಕಂಪ್ಲೀಟ್ ಐಡಿಯಾ ಅವ್ರದ್ದು ಏನಿತ್ತು ಅದಕ್ಕೆ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಬಿಟ್ರೆ ನಮ್ದೇ ಡೈರೆಕ್ಷನ್ ಅಲ್ಲಿ ಹೋಗೋದಕ್ಕೆ ಎನಿ ಪಾಯಿಂಟ್ ಕೋರೈಟರ್ಸ್